ಸೊ ರೈತರು ಭೂಮಿಯನ್ನ ಕೊಟ್ಟು ಯಾವ್ದಾದ್ರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಕ್ ರೆಡಿಯಾಗಿ ಇಲ್ಲ, ನಾವೇ ಫ್ಯಾಕ್ಟ್ರಿ ಓನರ್ಗಳಾಗ್ತೀವಿ. ಫ್ಯಾಕ್ಟರಿ ಓನರ್ ನಮ್ಗೆ ಅನುಭವ ಇದೆ, ನಮ್ಗೆ ಅನುಭವ ಇದೆ, ನಮಗೆ ಅನುಭವ ಇದೆ. ಯಾರು ಹೇಳಿ? ನಾನು ಅದೇ ಸ್ಕೂಲಲ್ಲಿ ಕಲ್ತಿದ್ದು, ನಾನು ಅದೇ ಸ್ಕೂಲಲ್ಲಿ ಕಲ್ತಿದ್ದು, ನಾನು ಕಲ್ತಿದ್ದು ವಿದ್ಯೆ, ನೀವು ಕಲ್ತಿದ್ದು ವಿದ್ಯೆ ಅಲ್ವಾ? ನಾನು ಅದೇ ಸ್ಕೂಲ್ ಸರ್ಕಾರಿ ಶಾಲೆಯಲ್ಲಿ ನಾನು ಓದಿದ್ದು. ಸುನಿಲ್ ನಂದಕುಮಾರ್ ಅವರೇ, ನಾನು ಒಂದ್ 2 ದಿನ ಬಿಡದಿಗೆ ಅಂತ ಹೋಗಿ ಬಂದೆ, ಒಂದಷ್ಟು ಜನರನ್ನ ಮಾತಾಡಿಸ್ದೆ. ಹಿಂಗ್ ತಾತ ನೀನ್ ಯಾಕೆ ಇಷ್ಟು ಬೆಳಬೆಳಗ್ಗೆನೆ ಎದ್ದು ಕಷ್ಟಪಡ್ತೀಯ, ಹಾಲ್ಗೆಲ್ ಕರೆದು ಆರಾಮಾಗಿ ದುಡ್ಡು ಕೊಡ್ತಾರಂತಲ್ಲ, ಬ್ಯಾಂಕಿಂಗಲ್ಲಿ ಇಟ್ಕೊಂಡು FD ದುಡ್ಡು ಬರುತ್ತೆ ಬಡ್ಡಿದು, ಆರಾಮಾಗಿರು ಅಂದ್ರೆ ಅವ್ರ ಮನೆ ಜೀತ ಮಾಡಕ್ ಹೋಗ್ಲಾ ನಾನು? ನಂಗೆ ಯಾವ ಕೆಲಸ ಕೊಡ್ತಾರವ, ಯಾರು ಕೊಡ್ತಾರವ ಈ ವಯಸ್ಸಲ್ಲಿ, ಯಾರ ಮನೆ ಜೀತ ಮಾಡಕ್ ಹೋಗ್ಲವ ಅಂತ ಕೇಳಿದ್ರು. ಅದೊಂದು ತಾತನ ಗೋಳಲ್ಲ, ಅದು 70 ಭಾಗ ವಯಸ್ಸಾಗಿರುವ ರೈತರ ಗೋಳದು. ಯಾರು ಕೆಲ್ಸಕ್ಕೆ ಸೇರಿಸ್ಕೊಳ್ತಾರೆ? ನೀವು ಓದಿದ್ದೀರಿ ಸರ್, ನಿಮಗೆ ಅನುಭವ ಇದೆ ಸರ್, ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲ್ಲ, ಫ್ಯಾಕ್ಟ್ರಿಗೆ ಓನರ್ ಆಗ್ತೀನಿ ಅಂತೀರಿ, ವೆರಿ ಗುಡ್, ನಮಗೆ ಖುಷಿ. ರೈತರು ಈ ರೀತಿಯ ಮಾತಾಡಿದ್ರೆ ನಮಗೆ ಖುಷಿ. ಉಳಿದಂತಹ ರೈತರ ಕತೆ ಆ್ಯಂಡ್ ಬಾಯಿ ಮಾತನ್ನ ನಂಬ್ತಾ ಇದ್ದೀರಾ ಅಂದಾಗ ಅಗೇನ್ ನಾನು ಪ್ರಶ್ನೆ ಕೇಳ್ತೀನಿ. ನಾನು ಭೂಮಿ ಕೊಡಲ್ಲ ಅಂದ ರೈತರನ್ನ ಅನುಮಾನದಿಂದ ನೋಡಿದ್ರು, ಇವರಿಗೆ ಯಾವುದೋ ಪಕ್ಷ ಎತ್ಕಡ್ತಾ ಇದೆ ಅಂತ ನೋಡಿದ್ರು. ಭೂಮಿ ಕೊಡ್ತೀನಿ ಅನ್ನೋ ರೈತರನ್ನು ಯಾಕೆ ಅನುಮಾನದಿಂದ ನೋಡಬಾರ್ದು? ಇವರಿಗೂ ಅದೇ ರೀತಿಯಾಗಿ ಯಾವುದೋ ಪಕ್ಷ ಮುಂದೆ ನಿಂತ್ಕೊಂಡು ಹೇಳಿಸ್ತಾ ಇದ್ದಾರೆ, ಯಾಕೆ ಅನ್ಕೋಬಾರ್ದು? ಅಲ್ಲಲ್ಲ, ಯಾಕೆ ಅನ್ಕೋಬಾರ್ದು ಅಂತ ಅನುಮಾನ ಬರುತ್ತಲ್ವಾ? ಆ ರೈತರನ್ನ ಅನುಮಾನದಿಂದ ನೋಡಿದಾಗ ಈ ರೈತರನ್ನು ನೋಡ್ಬೇಕಲ್ವಾ? ನಮ್ಮ ಜನರೇಷನ್ ಏನಾಗಿದೆ, 20 ವರ್ಷದಿಂದ ಒಂಥರ ನಮ್ಗೆ ಏನೋ ಮರಣಶಾಸನ ಬರ್ದಂಗೆ ಆಗಿದೆ. ನಮ್ಮ ಜನರೇಷನ್ ರೆಡ್ ಝೋನ್ ಮಾಡಿ ರೆಡ್ ಝೋನ್ ಕೈ ಬಿಡ್ಬೇಕಾಗಿತ್ತು. 2018ರಲ್ಲಿ ಕುಮಾರಣ್ಣ ನಮ್ಮ ಮುಖ್ಯಮಂತ್ರಿ ಆದ್ರಲ್ಲ, ನಾವು ಅದೇ ಪಕ್ಷ ಅವತ್ತೇ ಕೈ ಬಿಡ್ಬೇಕಾಯ್ತು ರೆಡ್ ಝೋನ್. 2020ರಲ್ಲಿ HC ಬಾಲಕೃಷ್ಣ ಮತ್ತು ಅವತ್ತಿನ CA ಲಿಂಗಪ್ಪ ಅವರು ಒಟ್ಟಿಗೆ ಮತ್ತೆ ಹೋಗಿದ್ರು ಮೇಡಮ್ ರೆಡ್ ಝೋನ್ ಕೈ ಬಿಡಿ ಅಂತ. ಆವಾಗ ಇದೇ ಕುಮಾರಸ್ವಾಮಿ ಕಳಿಸ್ಬಿಟ್ಟಿದ್ದಾರೆ. ನಿಮ್ಗೆ ಬೇಕಾದಂಗೆ ನೀವು ನೋಟಿಫೈ ಮಾಡಿ ಆಗ್ಬೇಕು ಕಾಂಗ್ರೆಸ್ನವ್ರಿಗೆ ಅಂದ್ರೆ ಬಿಜೆಪಿ ಅವರು ಮೈಕ್ ಮುಂದೆ ಕುತ್ಕೊಂಡು ಮೈಕ್ ಆಫ್ ಆಗಿದೆ ಅನ್ಕೊಂಡು ನಾವು ಸಾಂಕೇತಿಕವಾಗಿ ಅಷ್ಟೇ ನೋಟಿಫಿಕೇಶನ್ ಒಂದು ನಿಮಿಷ ಮೇಡಮ್, ಅದಲ್ಲ ನೋಟಿಫಿಕೇಶನ್ ಯಾರು ಮಾಡಿದ್ದು ಹೇಳ್ಬೇಕಲ್ವಾ? ಕಮರ್ಷಿಯಲ್ ಇದು ಅಂತ ಹೇಳ್ಕೊಂಡ್ಬಿಟ್ರೆ ಯಾವ್ದು ಉಳಿದಿಲ್ಲ, ಬಟ್ಟ ಬಯಲಾಗಿದೆ. ಸುಮ್ಮನೆ ಮಾತಾಡ್ತೀರಾ ಮೈಕ್ ಫರ್ಜಾನ್ ಅವರೇ, ಸಿಂಪಲ್, ಈ ಬಿಡದಿ ಟೌನ್ಶಿಪ್ ಆರಂಭ ಆಗಿದ್ ಯಾವ ಇಸ್ವಿಯಲ್ಲಿ ನೆನಪಿದ್ಯಾ ಮೇಡಮ್? 2006ರಲ್ಲಿ ಅಲ್ವಾ? ಯಾರು ಶುರು ಮಾಡಿದ್ರು? ಕುಮಾರಸ್ವಾಮಿ ಅವರು. ಅವಾಗ ಕಾಗೋಡು ತಿಮ್ಮಪ್ಪ ಅವರು ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ. ಕಾಂಗ್ರೆಸ್ನವರು ಆ ರಿಪೋರ್ಟ್ ಓದಿ ಪರಿಸರ ಹಾಳಾಗುತ್ತೆ, ಕಾಗೋಡು ತಿಮ್ಮಪ್ಪ ಅವರ ರಿಪೋರ್ಟ್ ನೋಡ್ಕೊಂಡು ದಯವಿಟ್ಟು ವಾಪಸ್ ತಗೊಳ್ಳಿ ಅಂತಾರೆ. ಪರಿಸರ ಹಾಳಾಗುತ್ತೆ, ರೈತರು ಬದುಕು ಬೀದಿಗೆ ಬೀಳುತ್ತೆ. ನಾನು ತೀರಾ ಪಂಡಿತ ಅಲ್ಲ ಮೇಡಮ್, ಏನಾಗಿದೆಯೋ ಅಷ್ಟನ್ನಂತೂ ತಿಳ್ಕೊಂಡು ಮಾತಾಡೋ ಕೆಪಾಸಿಟಿ ನನಗಿದೆ, ಬೇರೆ ಬೇರೆಯವ್ರ ರೀತಿಯಲ್ಲಿ ಅದನ್ನು ಇದನ್ನು ಅಂತ ಹೇಳೋದಲ್ಲ. ಕಾಗೋಡು ತಿಮ್ಮಪ್ಪ ಅವರ ರಿಪೋರ್ಟ್ ಅವತ್ತು ಓದಿದ ಸರ್ಕಾರ ಇವತ್ತು ರಿಪೋರ್ಟ್ ಕಳೆದೋಗಿದ್ಯಾ ಓದಕ್ಕೆ ಅಥವಾ ತರಿಸ್ಕೊಡ್ಬೇಕು? ಹೇಳ್ತಾ ಇರುವಂತದ್ದು ಇವತ್ತು ಭೂಮಿ ಇವತ್ತು ರೈತರು ಅಂದಾಗ ಆ ಪ್ಲಾನ್ ಕರೆಕ್ಟ್ ಇರಲಿಲ್ಲ, ವಾಪಸ್ ಚೆನ್ನಾಗಿತ್ತು, ಇವತ್ತು ಎಕ್ಸ್ಪೈರಿ ಡೇಟ್ ಆಗಿದೆ. ಮೇಡಮ್, ಒಂದು ವಿಚಾರವನ್ನ ಪ್ರಾಜೆಕ್ಟ್ ಮಾಡೋದಕ್ಕೂ ವಿರೋಧ ಮಾಡೋದಕ್ಕೂ ಅಲ್ಲೊಂದು ಅನುಪಾತ ಇಲ್ವಾ? ಅದ್ರ ವೈಟೇಜ್ ಇಲ್ವಾ? ವಿರೋಧ ಮಾಡಿದ್ಕೊಳ್ಳಿ. ಇವಾಗ ಅಲ್ಲಿ ನೋಟಿಫಿಕೇಶನ್ ಮಾಡಿದವರು ವಿಚಾರ ಇಲ್ಲ. ಇವರು ಏನ್ ಮಾಡಿದ್ರು ಗೊತ್ತಾ? ನೈಸ್ ಯೋಜನೆಯಲ್ಲೂ ಕೂಡ ಮಾನ್ಯ ದೇವೇಗೌಡರು ಇದೇ ರೀತಿಯಾಗಿ ಅವರು ಅದನ್ನು ನೋಟಿಫೈ ಮಾಡಿದ್ರು. ಯಾವಾಗ ಅವ್ರು ಕೆಳಗಿಳಿದ್ರು ಅದನ್ನು ವಿರೋಧಿಸಕ್ಕೆ ಶುರು ಮಾಡಿದ್ರು. ಇಲ್ಲೂ ಅಷ್ಟೇನೆ ಅಶೋಕೇಣಿ ವಿರೋಧವಾಗಿ ಇದನ್ನ ಶುರು ಮಾಡಿದ್ರು. ಅಸೂಯೆ ಟೋಲ್ ಕಲೆಕ್ಷನ್ ಕೋರ್ಟ್ ಪ್ರಕಾರ ಕಾನೂನು ಸಂವಿಧಾನ ಪ್ರಕಾರ ನಡ್ಕೊಂಡ್ರೆ ಅಷ್ಟೇನೆ. ಭೂಮಿ ಕಳ್ಕೊಂಡ ರೈತರು ಇವತ್ತು ಪರದಾಡ್ತಾ ಇದ್ದಾರೆ, ಅವ್ರಿಗೆ ಸಿಗ್ಬೇಕಾಗಿದ್ದು ಸಿಕ್ಕಿಲ್ಲ. ಅದೇ ಹಾಸನದಲ್ಲೂ ಹಂಗೆ ಮಾಡಿದ್ದಾರೆ. ಹಾಸನದಲ್ಲಾದ್ರೂ ಆಗ್ಲಿ, ಎಲ್ಲ ಭಾಗದಲ್ಲಾದ್ರೂ ಆಗ್ಲಿ. ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ಫರ್ಜಾನ್ ಅವರೇ, ಹಾಸನದಲ್ಲಿ 1300 ಎಕರೆ ಇದೆ IT ಪಾರ್ಕ್ಗೆ ಅಂತ ಇವರೆಲ್ಲ ಮಾಡಿ ಇದುವರೆಗೂ ಪರಿಹಾರ
ನನ್ನ ಹಾಸನದ ಪ್ರಶ್ನೆ ರೈತ ಕಾಂಗ್ರೆಸ್ಸಿಗೆ ರೈತರಲ್ವಾ? ಮಾತ್ರ ಅಲ್ಲ. ನನ್ನ ಹಾಸನದ ರೈತ ನನ್ನ ರೈತರಲ್ವಾ? ಪ್ರಶ್ನೆ ಬರೀ ಕಾಂಗ್ರೆಸ್ಸಿಗೆ ಮಾತ್ರ ಅಲ್ಲ. ನೈಸ್ ರೋಡ್ ಅಂತ ಬಂದಾಗ್ಲೂ ಅಷ್ಟೇ, ಭೂಮಿಯನ್ನ ತಗೊಂಡ್ರಿ, ಇನ್ನೂ ಅಭಿವೃದ್ಧಿ ಮಾಡ್ಲಿಲ್ಲ, ರೈತರಿಗೆ ಕೊಡ್ಬೇಕಾಗಿರೋದನ್ನು ಕೊಡ್ಲಿಲ್ಲ, ಬಿಡದಿನೂ ಹಂಗೆ ಮಾಡಿದ್ರೆ ಏನ್ ಮಾಡ್ಬೇಕು ರೈತರು ಹಂಗಾದ್ರೆ? ಅದಕ್ಕೆ ಅಲ್ಲಾಡ್ಬಿಟ್ಟು ಕಾಯಕಲ್ಪ ಸಾಕಾಗಲ್ವಾ? ಕೊಡ್ತಾ ಇದ್ವಿ. 20 ವರ್ಷದಿಂದ ಮರಣ ಶಾಸನ ಬರ್ದಿಟ್ಟಿದ್ರಲ್ಲ, ಕಾಯಕಲ್ಪ ಕೊಡ್ತಾ ಇದ್ವಿ, ಪುನರುತ್ಥಾನ